ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಕೈತುಂಬಾ ಹಣ ಇರಬೇಕಾ? ನಿಮ್ಮ ಆಸೆಗಳೆಲ್ಲ ಈಡೇರಬೇಕಾ? ಹಾಗಿದ್ರೆ ಮಂಗಳವಾರ ಈ ಕೆಲಸ ಮಾಡಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಿಂದೂ ಧರ್ಮದಲ್ಲಿ ಪ್ರತಿದಿನಕ್ಕೂ ವಿಶೇಷ ಮಹತ್ವವಿದೆ. ಅದೇ ರೀತಿ ಮಂಗಳವಾರವನ್ನ ಸಂಕಟ ಮೋಚನ ಅಂತ ಕರೆಯಲ್ಪಡುವ ಹನುಮಂತನ ಆರಾಧನೆಗೆ ಮೀಸಲಿಡಲಾಗಿದೆ. ವೀರ ಆಂಜನೇಯನನ್ನ ಎಲ್ರಿಗೂ ಶುಭವನ್ನ ಉಂಟು ಮಾಡೋ, ಸಂಕಟಗಳನ್ನ ದೂರ ಮಾಡೋ ದೇವ್ರು ಎನ್ನಲಾಗುತ್ತೆ. ಮಂಗಳವಾರದಂದು ಉಪವಾಸವನ್ನ ಆಚರಿಸುವ ಹಾಗೂ ಹನುಮಂತನನ್ನ ಪೂಜಿಸುವ ಭಕ್ತರ ಮೇಲೆ ಹನುಮಂತನ ವಿಶೇಷ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿರುತ್ತೆ. ಜೊತೆಗೆ ಜೀವನದ ಎಲ್ಲಾ ರೀತಿಯ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲೂ ನೆಮ್ಮದಿ ತುಂಬಬೇಕು, ನೀವು ಅಂದ್ಕೊಂಡಿದ್ದೆಲ್ಲ ಈಡೇರಬೇಕು ಅಂತಂದ್ರೆ ನೀವು ಒಂದಷ್ಟು ನಿಯಮಗಳನ್ನ ಶ್ರದ್ಧೆಯಿಂದ ಪಾಲಿಸಬೇಕು. ಅದಕ್ಕಾಗಿ ನೀವೇನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಅನೇಕ ಜನರು ತಮ್ಮ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಮಂಗಳವಾರ ಉಪವಾಸ ಮಾಡ್ತಾರೆ. ಇದನ್ನ ಮಾಡೋದ್ರಿಂದ ಆಂಜನೇಯ ಸಂತೃಪ್ತನಾಗಿ ಭಕ್ತನಿಗೆ ಸಂಪತ್ತು, ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ನೀಡೋದು ಖಚಿತ. ಅಷ್ಟೇ ಅಲ್ಲ, ನೀವು ಭಜರಂಗ ಬಲಿಯನ್ನ ಪೂಜಿಸೋದ್ರಿಂದ ಶ್ರೀರಾಮನು ಪ್ರಸನ್ನನಾಗಿ ನಿಮ್ಮನ್ನ ಆಶೀರ್ವದಿಸ್ತಾನೆ. ಮಂಗಳವಾರ ಉಪವಾಸ ಮಾಡಿ ಹನುಮಂತನ ಪೂಜೆ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ಆಸೆಯೂ ಈಡೇರುತ್ತೆ. ಜೊತೆಗೆ ಜೀವನದ ಎಲ್ಲಾ ದುಃಖಗಳು, ಬಿಕ್ಕಟ್ಟುಗಳು ಕೂಡ ನಿವಾರಣೆಯಾಗುತ್ತವೆ. ಹಾಗಿದ್ರೆ ಮಂಗಳವಾರ ಪೂಜೆ ಮಾಡೋದು ಹೇಗೆ? ಅದನ್ನ ಮೊದಲು ತಿಳ್ಕೊಳ್ಳೋಣ. ಮಂಗಳವಾರ ಉಪವಾಸ ಮಾಡಲು ನೀವು ಬಯಸಿದ್ರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನ ಧರಿಸಬೇಕು. ನಂತರ ಆಂಜನೇಯನ ಮಂದಿರಕ್ಕೆ ಹೋಗಿ ಮೂರ್ತಿಯ ಮುಂದೆ ಪೂಜೆಯನ್ನ ಆರಂಭಿಸಬೇಕು. ಇದನ್ನ ನೀವು ಮನೆಯಲ್ಲೂ ಕೂಡ ಆಂಜನೇಯನ ಮೂರ್ತಿ ಮುಂದೆ ಮಾಡಬಹುದು. ಆಂಜನೇಯನನ್ನ ಮೆಚ್ಚಿಸಲು ಆತನಿಗೆ ಕೆಂಪು ದಳಗಳ ಹೂವನ್ನ ಅರ್ಪಿಸಬೇಕು. ಮಲ್ಲಿಗೆ ಎಣ್ಣೆಯ ದೀಪವನ್ನ ಬೆಳಗಿಸುವ ಮೂಲಕ ಆರತಿ ಬೆಳಗಿ ನಂತರ ಹನುಮಾನ್ ಚಾಲಿಸವನ್ನ ಪೂರ್ಣ ಭಕ್ತಿಯಿಂದ ಪಠಿಸಬೇಕು. ಇದರಿಂದ ನಿಮ್ಮ ಎಲ್ಲಾ ಬೇಡಿಕೆಗಳು ಈಡೇರುತ್ತವೆ. ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗೋದಕ್ಕೆ ಹನುಮಂತನಿಗೆ ಯಾವ ರೀತಿಯಾಗಿ ಪೂಜಿಸಬೇಕು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀವಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದು ವೇಳೆ ನೀವು ದುಃಖ ಮತ್ತು ಬಿಕ್ಕಟ್ಟುಗಳನ್ನ ತೊಡೆದು ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ರೆ, ಅಂದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ದುಃಖ, ತೊಂದರೆಗಳಿದ್ರೆ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿ ಹನುಮಂತನನ್ನ ಭಕ್ತಿಯಿಂದ ಭಜಿಸಬೇಕು. ನಂತರ ಹನುಮಾನ್ ಚಾಲಿಸವನ್ನ 7 ಬಾರಿ ಪಠಿಸಿ. 11 ಮಂಗಳವಾರಗಳ ಕಾಲ ಈ ನಿಯಮವನ್ನ ಭಕ್ತಿಯಿಂದ ಚಾಚೂ ತಪ್ಪದೆ ಮಾಡಿದ್ರೆ ಇದರಿಂದ ನಿಮ್ಮ ದುಃಖ, ತೊಂದರೆಗಳು ದೂರವಾಗಿ ನೀವು ಸಂತೋಷದಿಂದ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಎರಡನೇದಾಗಿ ಹಣಕಾಸಿನ ತೊಂದರೆಯಿಂದ ಪರಿಹಾರ. ಇತ್ತೀಚಿನ ದಿನಗಳಲ್ಲಿ ಎಲ್ಲದಕ್ಕೂ ಹಣ ಬೇಕೇ ಬೇಕು. ಇಲ್ಲವಾದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ನೀವು ಸಹ ಹೊರಬರಲಾಗದಂತಹ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆಯನ್ನ ಮಾಡಿಸಿ. ಇದರ ನಂತರ ಭಜರಂಗ್ ಬಾನನ್ನ ಪಠಿಸಿ. ಇದನ್ನ ಶ್ರದ್ಧೆಯಿಂದ ಮಾಡಿ ನೋಡಿ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಶೀಘ್ರದಲ್ಲೇ ನಿವಾರಣೆಯಾಗೋದು 100% ಖಚಿತ. ಮೂರನೇದಾಗಿ ನೀವು ನಿಮ್ಮ ಆಸೆಗಳು, ಬಯಕೆಗಳು ಆದಷ್ಟು ಬೇಗನೆ ಈಡೇರಬೇಕು ಅಂತ ಅನ್ಕೊಂಡ್ರೆ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸವನ್ನ ಪಠಿಸಬೇಕು. ನಂತರ ಹನುಮಂತನಿಗೆ ಕುಂಕುಮಾರ್ಚನೆಯನ್ನ ಮಾಡಿಸಬೇಕು. ಮಲ್ಲಿಗೆ ಎಣ್ಣೆಯನ್ನ ಅರ್ಪಿಸಬೇಕು. ನಂತರ ನಿಮ್ಮ ಬಯಕೆಯನ್ನ ಆಂಜನೇಯನ ಬಳಿ ಹೇಳ್ಕೊಳ್ಳಿ. ಅದನ್ನ ಪೂರೈಸೋದಕ್ಕೆ ಪ್ರಾರ್ಥಿಸಿ. ಇದರಿಂದ ಆಂಜನೇಯ ಸಂತೃಪ್ತನಾಗಿ ನಿಮ್ಮ ಎಲ್ಲಾ ಬಯಕೆಗಳನ್ನ ಈಡೇರಿಸ್ತಾನೆ. ನೀವು ಯಾವುದೇ ನಿರ್ದಿಷ್ಟ ಕಾರ್ಯದಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಬಯಸಿದ್ರೆ, ಇಲ್ಲಿಯವರೆಗೆ ಅದೆಷ್ಟು ಪರಿಶ್ರಮ ಪಟ್ಟರೂ ಯಶಸ್ಸು ಸಿಕ್ಕಿರದೇ ಇದ್ರೆ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನನ್ನ ಪೂಜಿಸಬೇಕು.
ನಂತರ ಹನುಮಂತನ ಪಾದಗಳಿಗೆ ಅರ್ಪಿಸಿದ ಕುಂಕುಮವನ್ನ ತಗೊಂಡು ಅದನ್ನ ನಿಮ್ಮ ಹಣೆಗೆ ಹಚ್ಕೊಂಡು ಯಶಸ್ಸಿಗಾಗಿ ಪ್ರಾರ್ಥಿಸಬೇಕು. ಖಂಡಿತವಾಗಿಯೂ ಶೀಘ್ರದಲ್ಲಿ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗತ್ತೆ. ಅಪೇಕ್ಷಿತ ಫಲಿತಾಂಶಗಳನ್ನ ಪಡೆಯುವುದಕ್ಕೆ ನೀವೇನ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೀವಿ, ಕೇಳಿಸ್ಕೊಳ್ಳಿ. ಆಂಜನೇಯನನ್ನ ಮೆಚ್ಚಿಸೋದಕ್ಕೆ ಮಂಗಳವಾರದ ಪೂಜೆಯಲ್ಲಿ ಆಂಜನೇಯನಿಗೆ ಕೆಂಪು ಹೂವನ್ನ ಅರ್ಪಿಸಬೇಕು. ಇದರಿಂದ ಹೆಚ್ಚಿನ ಲಾಭ ಸಿಗತ್ತೆ. ಅಷ್ಟೇ ಅಲ್ಲ, ಆಂಜನೇಯನ ಮುಂದೆ ಕುಳಿತು ಹನುಮಾನ್ ಚಾಲಿಸ ಪಠಿಸಿದ್ರೆ ನಿಮ್ಮ ಎಲ್ಲಾ ಬೇಡಿಕೆಗಳು ಈಡೇರುತ್ತವೆ. ಆದ್ರೆ ಇದೆಲ್ಲವನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಅಷ್ಟೇ. ನೀವು ಜೀವನದಲ್ಲಿ ತುಂಬಾನೇ ದುಃಖವನ್ನ ಅನುಭವಿಸ್ತಾ ಇದ್ರೆ ಅಥವಾ ಬಿಕ್ಕಟ್ಟಿನಿಂದ ತೊಂದರೆಗೀಡಾಗಿದ್ರೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಮಂಗಳವಾರದ ಪೂಜೆಯ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ರಾಮರಕ್ಷಾ ಸ್ತೋತ್ರವನ್ನ ಪಠಿಸಬೇಕು. ಈ ಪವರ್ಫುಲ್ ಮಂತ್ರವನ್ನ ಪಠಿಸೋದ್ರಿಂದ ಜೀವನದ ಎಲ್ಲಾ ಬಿಕ್ಕಟ್ಟುಗಳು ನಿವಾರಣೆಯಾಗುತ್ತವೆ ಮತ್ತು ಸಂತೋಷವು ಮನೆಯನ್ನ ತುಂಬಿಕೊಳ್ಳುತ್ತೆ. ಜೊತೆಗೆ ನೀವು ಆಂಜನೇಯನ ಆಶೀರ್ವಾದವನ್ನು ಕೂಡ ಪಡಿತೀರಿ. ಹನುಮಂತನ ಪೂಜೆ ಅಲ್ಲದೆ ಬೇರೆ ಏನೆಲ್ಲಾ ಉಪಾಯದಿಂದ ಜೀವನವನ್ನ ಉತ್ತಮ ಹಂತಕ್ಕೆ ತಗೊಂಡು ಹೋಗಬಹುದು ಅನ್ನೋದನ್ನ ನೋಡೋಣ. ನೀವು ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದು ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನ ಸಾಧಿಸೋದಕ್ಕೆ ಬಯಸಿದ್ರೆ, ವ್ಯಾಪಾರದ ಅಭಿವೃದ್ಧಿಗಾಗಿ ಧನ ಸಂಪತ್ತು ಮನೆಯಲ್ಲಿ ತುಂಬಬೇಕು ಅಂತ ನೀವು ಅಂದ್ಕೊಂಡ್ರೆ, ಶನಿವಾರ ದಾರದಲ್ಲಿ 4 ಮೆಣಸಿನಕಾಯಿ, ಮಧ್ಯದಲ್ಲಿ ನಿಂಬೆ, ಮೇಲೆ ಮತ್ತೆ 3 ಮೆಣಸಿನಕಾಯಿಗಳನ್ನ ಸುರಿದು ಆ ದಾರವನ್ನ ಕೆಲಸದ ಸ್ಥಳದಲ್ಲಿ ಮುಖ್ಯ ದ್ವಾರದಲ್ಲಿ ಇರಿಸಬೇಕು. ಇದನ್ನ ಮಾಡೋದ್ರಿಂದ ನಿಮ್ಮ ಕಚೇರಿಗೆ ಸಂಬಂಧಿಸಿದ ವಾಸ್ತುದೋಷಗಳು ನಿವಾರಣೆಯಾಗುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ. ಗಂಡ ಹೆಂಡತಿ ನಡುವಿನ ಸಂಬಂಧದಲ್ಲಿ ಮಾಧುರ್ಯವನ್ನ ತರೋದಕ್ಕೆ, ಪ್ರೀತಿ ಸದಾ ಇರುವಂತೆ ಮಾಡೋದಕ್ಕೂ ಕೂಡ ಒಂದು ಉಪಾಯ ಇದೆ. ಇದನ್ನ ಮಾಡೋದಕ್ಕೆ ಮಂಗಳವಾರವನ್ನ ಬಹಳ ಒಳ್ಳೆಯ ದಿನ ಅಂತ ಪರಿಗಣಿಸಲಾಗಿದೆ. ರಾತ್ರಿ ಮಲಗುವ ಮೊದಲು ದಿಂಬಿನ ಕೆಳಗಡೆ ಪೇಪರ್ನಲ್ಲಿ ಕಟ್ಟಿದ ಕುಂಕುಮವನ್ನ ಇಟ್ಟು ಮಲಗಿ, ಬೆಳಗ್ಗೆ ಅದನ್ನ ಹರಿಯುವ ಹೊಳೆಗೆ ಎಸಿರಿ. ಇದಿಷ್ಟು ಮಾಡಿದ ನಂತರ ಮನೆಯಲ್ಲಿ ಕರ್ಪೂರವನ್ನ ಸುಡಿ. ಕರ್ಪೂರದ ಹೊಗೆ ಮನೆ ಪೂರ್ತಿಯಾಗಿ ಹರಡುವಂತೆ ಮಾಡಿ. ಈ ಟ್ರಿಕ್ ಮಾಡೋದ್ರಿಂದ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಇದನ್ನ ಮಂಗಳವಾರದಂದೇ ಮಾಡಬೇಕು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.